ಎಲ್ರಿಗೂ ನಮಸ್ಕಾರ. ನಾನು ಜಪಾನಲ್ಲಿದ್ದಾಗ ಒಂದು ಒಸಾಕ ಅನ್ನೋ ಪ್ಲೇಸ್ಗೆ ಹೋಗಿದ್ದೆ. ನಾನು ಒಸಾಕ ಪ್ಲೇಸಿಗೆ ಹೋಗಿ ಹಾಗೆ ತಿರುಗಾಡ್ತಿರುವಾಗ ಇದು ಒಂದು ಫುಟ್ಬಾಲ್ ಆಡ್ತಿರೋದನ್ನು ನೋಡಿದೆ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸರಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡೋಣ ಅಂತ ನೋಡ್ತಿದ್ದಾಗ ಅವ್ರು ಯಾರೂ ಗೋಲೇ ಆಗ್ತಾ ಇರಲಿಲ್ಲ. ಅಂದರೆ ತುಂಬ ದೂರದಲ್ಲಿ ಕೂತಿದ್ದೆ ನಾನು ಸ್ವಲ್ಪ. ಸೊ ಯಾರೂ ಗೋಲೇ ಆಗ್ತಾ ಇರಲಿಲ್ಲ. ಏನಕ್ಕೆ ಈ ಥರ ಗೋಲ್ ಆಗ್ತಿಲ್ಲ ಅಂದ್ರೆ ಜನ ಕೂಡ ತುಂಬ ಕಡಿಮೆ ಇದ್ದಾರೆ, ಗ್ರೌಂಡ್ ಕೂಡ ತುಂಬ ಚಿಕ್ಕದಿದೆ ಅಂದಾಗ ತುಂಬ ಹೊತ್ತಾದ್ಮೇಲೆ ನಂಗೆ ಗೊತ್ತಾಯಿತು ಅದು ಬ್ಲೈಂಡ್ ಫುಟ್ಬಾಲ್ ಆಡ್ತಿದ್ದಾರೆ ಅಂತ. ಯಾಕೆಂದರೆ ನೋಡಿ ಅವ್ರು ಕಣ್ಣಿಗೆ ಒಂದು ಪಟ್ಟಿ ಥರ ಕಟ್ಕೊಂಡಿದ್ದಾರೆ, ಸಮಥಿಂಗ್ ಏನೋ ಒಂದು ಬ್ಲೈಂಡ್ ಶೇಡ್ಸ್ ಹಾಕ್ಕೊಂಡಿದ್ದಾರೆ. ಸೊ ಆಮೇಲೆ ಅಲ್ಲಿ ಆವಾಗ ಫುಟ್ಬಾಲ್ ನೋಡುವಾಗ ಬಾಲಲ್ಲಿ ಸೌಂಡ್ ಬರ್ತಾಯಿತ್ತು, ಅಂದರೆ ಅವ್ರು ಬಾಲ್ ಒದ್ದಾಗೆಲ್ಲ ಸೌಂಡ್ ಬರ್ತಿತ್ತು. ಸೊ ನನಗೆ ಅದ್ರ ಬಗ್ಗೆ ಮುಂಚೆ ನನಗೇನು ಐಡಿಯಾನೇ ಇರಲಿಲ್ಲ ಬ್ಲೈಂಡ್ ಫುಟ್ಬಾಲ್ ಬಗ್ಗೆ. ಆಮೇಲೆ ನಾನು ಅಲ್ಲೇ ಗೂಗಲ್ ಮಾಡಿ ನೋಡಿದಾಗ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಯಿತು. ಆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನೆಲ್ಲ ಹಾಕಿದ್ದೀನಿ ನೋಡಿ, ಬರ್ತಾ ಇದೆ ಆಲ್ರೆಡಿ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಏನಪ್ಪ ಅಂದರೆ ಇದು ಬ್ಲೈಂಡ್ ಫುಟ್ಬಾಲ್ ಅನ್ನೋದು ಒಂಥರ ತುಂಬ ಫೇಮಸ್ ಗೇಮು. ಅಂದರೆ ಈ ಥರ ಹ್ಯಾಂಡಿಕ್ಯಾಪ್ಸ್ಗೆ ಈ ಥರ ಎಂಕರೇಜ್ ಮಾಡೋದಕ್ಕೆ ಈ ಥರ ಗೇಮ್ ಆಡಿಸ್ತಾರೆ. ಸೊ ಇದರಲ್ಲಿ B1 ಮತ್ತು B2 ಆರ್ B3 ಅಂತ ಇದು ಮಾಡಿದೆ, ಸಪ್ರೇಟ್ ಗೇಮ್ಸ್ ಟೈಪ್ಸ್ ಇರುತ್ತೆ. B1 ಅಂದರೆ ಕಂಪ್ಲೀಟ್ಲಿ ಬ್ಲೈಂಡ್ ಇರೋರಿಗೆ ಆಡಿಸ್ತಾರೆ. B2 B3 ಅಂದರೆ ಪಾರ್ಷಿಯಲಿ ಬ್ಲೈಂಡ್ ಇರೋರಿಗೆ ಆ ಥರ ಆಡಿಸ್ತಾರೆ. ಈ ಥರ ಶೇಡ್ಸ್ ಹಾಕ್ಬಿಟ್ಟು ಆಡಿಸ್ತಾರೆ. ಅಂದರೆ ಯಾರಿಗೂ ಮೋಸ ಆಗಬಾರ್ದು, ಯಾರಿಗೂ ಸ್ವಲ್ಪನೂ ಕಾಣಿಸದೇ ಇರೋ ಥರ ಕಂಪ್ಲೀಟಾಗಿ ಆಡಬೇಕು ಅಂತ ಆಡಿಸ್ತಾರೆ. ಆಮೇಲೆ ಬಾಲಲ್ಲಿ ಸೌಂಡ್ ಬರೋ ಥರ ಇನ್ನೊಂದು ಇಟ್ಟಿರ್ತಾರೆ. ಸೊ ಬಾಲ್ ಮೂವ್ ಆಗ್ತಾ ಇದ್ದಂಗೆಲ್ಲ ಅದು ಸೌಂಡ್ ಕೇಳಿಸಿರುತ್ತೆ. ಆ ಸೌಂಡ್ನ ಬೇಸ್ ಮೇಲೆ ಇವರು ಫುಟ್ಬಾಲ್ ಆಡ್ತಾ ಇರ್ತಾರೆ. ಸೊ ಸೂಪರಾಗಿತ್ತು. ಅಂದರೆ ಎಷ್ಟು ಕಾನ್ಸಂಟ್ರೇಷನಿಂದ ಆಡ್ತಿದ್ದೆ ನೋಡಿ, ತುಂಬ ಮಜಾ ಬಂತು. ಅಂದರೆ ಅವ್ರು ಆಡ್ತಿದ್ದಾಗ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು, ಇಷ್ಟು ಚೆನ್ನಾಗಿ ಅದು ಕಾನ್ಸಂಟ್ರೇಷನಿಂದ ಆಡ್ತಿದ್ದಾರೆ ಅಂದ್ಬಿಟ್ಟು. ಬಟ್ ಗ್ರೌಂಡ್ ಕೂಡ ನೋಡಿ ತುಂಬ ಚಿಕ್ಕ ಸೈಜ್ ಇದೆ. ಸೊ ಇದರದ್ದೇ ಆದ ರೂಲ್ಸ್ಗಳೆಲ್ಲ ಇದೆ. ಇದು ತುಂಬ ಬ್ರೆಜಿಲಲ್ಲಿ ಮತ್ತು ಜಪಾನಲ್ಲಿ ಮತ್ತು ಬೇರೆ ಕಂಟ್ರೀಸೆಲ್ಲ ತುಂಬ ಫೇಮಸ್ ಇದು. ಸೊ ಬಟ್ ನಾನು ಯಾವತ್ತೂ ಈ ಥರ ನೋಡಿರಲಿಲ್ಲ, ಬ್ಲೈಂಡ್ ಫುಟ್ಬಾಲ್ ನಿಜವಾಗ್ಲೂ ನೋಡಿಲ್ಲ. ನೀವು ನೋಡಿದ್ದೀರಾ, ಯಾರಾದರೂ ನೋಡಿದರೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ಕೊಡಿ. ನನಗೆ ಇಂಟರ್ನೆಟಲ್ಲಿ ಸಿಕ್ಕಿದಂಥ ಮಾಹಿತಿಗಳನ್ನೆಲ್ಲ ಒಟ್ಟುಗೂಡಿಸಿ ಇಲ್ಲಿ ಹಾಕಿದ್ದೀನಿ, ವೀಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಹೀಗೆ ನನಗೆ ಎಂಕರೇಜ್ ಮಾಡ್ತಾಯಿರಿ. ಬ್ಲೈಂಡ್ ಫುಟ್ಬಾಲ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. For Argentina.